ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಮತ್ತೆ ವಾರ್ ಸ್ಟಾರ್ಟ್. ಅಮೆರಿಕ ಮತ್ತು ಇರಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಅದರಿಂದ IRGC ಅವರು ಇರಾನ್ ಬೇಸ್ IRGC ಅವರು ಅಮೆರಿಕದ ಬೇಸ್ ಮೇಲೆ ಅಟ್ಯಾಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ತರ ಸಣ್ಣ ಪುಟ್ಟ ಅಟ್ಯಾಕ್ಗಳು ನಡೀತಾನೆ ಇರ್ತವೆ. ಇದಕ್ಕೆಲ್ಲ ಮಾರ್ಕೆಟ್ ದೊಡ್ಡ ಇಂಪ್ಯಾಕ್ಟ್ ತೋರ್ಸೋದಿಲ್ಲ. ಇದು ಯಾವ ತರ ಇರುತ್ತಂದ್ರೆ, ರಷ್ಯಾ ಮತ್ತು ಉಕ್ರೇನ್ ವಾರ್ ಯಾವ ತರ ಲಾಂಗ್ ರನ್ ಅಲ್ಲಿ ಅದು ಹೇಳ್ಕೊಂಡು ಹೋಗ್ತಾ ಇರುತ್ತೋ ಅದೇ ತರನೇ ಹೇಳ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ ಬಿಲೋ $70 per ಬ್ಯಾರಲ್ ಅಲ್ಲಿ ಇದೆ. ಇನ್ನು ಗೋಲ್ಡ್ ಫ್ರೈಡೆ ಸ್ವಲ್ಪ ರಿಕವರಿ ಆಗ್ಬಿಟ್ಟು 1,43,900 ಅಲ್ಲಿ per 10 ಗ್ರಾಮ್ ಅಲ್ಲಿ ಇದ್ರೆ, ಇನ್ನು ಸಿಲ್ವರ್ 2,20,000 per kg ಅಲ್ಲಿ ಇದೆ. ಇನ್ನು FIS ಆಕ್ಟಿವಿಟೀಸ್ ನೋಡೋದಾದ್ರೆ ಕೆಲವು ದಿನಗಳಿಂದ ಒಂದ್ ದಿವಸ ಬೈ ಮಾಡಿದ್ರೆ ಒಂದ್ ದಿವಸ ಸೆಲ್ ಮಾಡಿದ್ದಾರೆ, ಅಂದ್ರೆ ಮಿಕ್ಸ್ಡ್ ರಿಯಾಕ್ಷನ್ ತೋರಿಸ್ತಾ ಬಂದಿದ್ದಾರೆ. ಇನ್ನು ಇವತ್ತು ಬೆಳಿಗ್ಗೆ ಅಮೆರಿಕದ ಡೌಜನ್ ಫೀಚರ್ಸ್ ನೋಡೋದಾದ್ರೆ 120 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಟ್ರೇಡ್ ಆಗ್ತದೆ. ಇನ್ನು ಏಷ್ಯನ್ ಮಾರ್ಕೆಟ್ಸ್ ಮಿಕ್ಸ್ಡ್ ರಿಯಾಕ್ಷನ್ ತೋರಿಸ್ತಾ ಇದೆ. ಜಪಾನ್ ಮಾರ್ಕೆಟ್ 1% ಡೌನ್ ಆಗ್ಬಿಟ್ಟು ಟ್ರೇಡ್ ಆಗ್ತದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,100 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತದೆ. ಫ್ರೈಡೆ ನಿಫ್ಟಿ 24,050 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಇವತ್ತು ಫ್ಲಾಟ್ ಅಲ್ಲೇ ಓಪನ್ ಆಗುತ್ತೆ. ನಿಫ್ಟಿ ರೇಂಜ್ ಬೌಂಡ್ ಬಂದ್ಬಿಟ್ಟು 23,900 to 24,250 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.